ಸರ್ ಜಾತಿಗಂತಿ ವಿಚಾರನವರು ವಾಗ್ದಾಳಿ ಮಾಡ್ತಾರೆ ಬಿಜೆಪಿ ಯಾರು ಬಿಜೆಪಿ ವಿಜೇಂದ್ರ ಅಯ್ಯೋ ಬಿಡಿಯಪ್ಪ ಇವು ವಿಜೇಂದ್ರ ಅವರು ಇವೆಲ್ಲ ಮಾಡಿ ತೆಗಿಬೇಕಂದ್ರೆ ಹಿಂದೆ ಇವರು ಕೆಲವೊಬ್ಬರನ್ನ ಇವ್ರ ತಂದೆಯವರು ಇದ್ದಾಗ ಏನು ತ್ರಿಬೀಗಲ್ಲಿ ಹಾಕಿದ್ರು ಏನ್ರಿ ಹಾಕಿ 15 ಉಪಪಂಗಡಗಳನ್ನ ತನ್ನ ಮೇಲೆ ತೆಗೆದ್ರು. ಇದೇ ಏನು ಒಂದೇ ತಿಂಗಳಲ್ಲಿ ಇವ್ರ ತಂದೆಯವರು ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಹಾಕಿದ್ರು 15 ಮಂದಿ ಉಪಪಂಗಡಗಳನ್ನ ಹಾಕಿ ಒಂದು ತಿಂಗಳಲ್ಲಿ ತೆಗೆದ್ರು. ಇವ್ರ ಇತಿಹಾಸ ವಿಜೇಂದ್ರ ಅವರು ಇವ್ರ ತಂದೆಯವ್ರ ಇತಿಹಾಸಕ್ಕೂ ದೊಡ್ಡದಾಗ್ತದೆ. ಅದೆಲ್ಲ ಬೇಡ. ಅದು 4 ವರ್ಷ ಆದ್ರೂ ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ ಆಗಲ್ಲ, ಅದನ್ನ ಜಾರಿಗೂ ತರಲ್ಲ ಕಾಂಗ್ರೆಸ್ನವರು. ಯಾರು ವಿಜೇಂದ್ರ ಹೇಳ್ತಾರೆ. ಏನು ವಿಜೇಂದ್ರ ನಮ್ಮ ಹೈಕಮಾಂಡ ಆಗದೇ ಮೊದಲು ತಂದ ಕುರ್ಚಿ ಏನಾದ್ರು ವಿಜೇಂದ್ರ ಮುಡ್ಕೋತ ಹೇಳ್ರಿ. ಯತ್ನಾಳ್ ಬಸವನಗೌಡ್ರು ಕೇಳ್ರಿ ವಿಜೇಂದ್ರ ಬಗ್ಗೆ. ಜಾತಿಗಂತಿ ವಿಚಾರನವರು ವಾಗ್ದಾಳಿ ಮಾಡ್ತಾರೆ ಬಿಜೆಪಿ ಯಾರು ಬಿಜೆಪಿ ವಿಜೇಂದ್ರ ಅಯ್ಯೋ ಬಿಡಿಯಪ್ಪ ಇವು ವಿಜೇಂದ್ರ ಅವರು ಇವೆಲ್ಲ ಮಾಡಿ ತೆಗಿಬೇಕಂದ್ರೆ ಹಿಂದೆ ಇವರು ಕೆಲವೊಬ್ಬರನ್ನ ಇವ್ರ ತಂದೆಯವರು ಇದ್ದಾಗ ಏನು ತ್ರಿಬೀಗಲ್ಲಿ ಹಾಕಿದ್ರು ಏನ್ರಿ ಹಾಕಿ 15 ಉಪಪಂಗಡಗಳನ್ನ ತನ್ನ ಮೇಲೆ ತೆಗೆದ್ರು. ಇದೇ ಏನು ಒಂದೇ ತಿಂಗಳಲ್ಲಿ ಇವ್ರ ತಂದೆಯವರು ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಹಾಕಿದ್ರು 15 ಮಂದಿ ಉಪಪಂಗಡಗಳನ್ನ ಹಾಕಿ ಒಂದು ತಿಂಗಳಲ್ಲಿ ತೆಗೆದ್ರು. ಇವ್ರ ಇತಿಹಾಸ ವಿಜೇಂದ್ರ ಅವರು ಇವ್ರ ತಂದೆಯವ್ರ ಇತಿಹಾಸಕ್ಕೂ ದೊಡ್ಡದಾಗ್ತದೆ. ಅದೆಲ್ಲ ಬೇಡ. ಅದು 4 ವರ್ಷ ಆದ್ರೂ ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ ಆಗಲ್ಲ, ಅದನ್ನ ಜಾರಿಗೂ ತರಲ್ಲ ಕಾಂಗ್ರೆಸ್ನವರು. ಯಾರು ವಿಜೇಂದ್ರ ಹೇಳ್ತಾರೆ. ಏನು ವಿಜೇಂದ್ರ ನಮ್ಮ ಹೈಕಮಾಂಡ ಆಗದೇ ಮೊದಲು ತಂದ ಕುರ್ಚಿ ಏನಾದ್ರು ವಿಜೇಂದ್ರ ಮುಡ್ಕೋತ ಹೇಳ್ರಿ. ಯತ್ನಾಳ್ ಬಸವನಗೌಡ್ರು ಕೇಳ್ರಿ ವಿಜೇಂದ್ರ ಬಗ್ಗೆ.